ನಮ್ಮ ಪ್ರಾಚೀನ 64 ವಿದ್ಯೆಗಳಲ್ಲಿ ಸಂಮೋಹನ ಒಂದು ಅದ್ಭುತವಾದಂಥ ವಿದ್ಯೆ. ಅದು ಪರಿಣಾಮಕಾರಿಯಾಗಿ ಮುಂದುವರೆದ ಭಾಗವಾಗಿ ಯೋಗ ನಿದ್ರೆ ಅಂತ ಕರಿತೀವಿ. ನಮ್ಮ ಮನಸ್ಸಿನಲ್ಲಿ ಅನ್ವಾಂಟೆಡ್ ಆಗಿ ಹಲವಾರು ರೀತಿಯ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಭಯ, ಆತಂಕ, ಜಿಗುಪ್ಸೆ, ಕೋಪ, ಸೋಲು, ಈ ರೀತಿಯ ಸಾಫ್ಟ್ವೇರ್ಗಳನ್ನು ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹೀಗೆ ಬೇಡದ ಸಾಫ್ಟ್ವೇರನ್ನು ತೆಗೆದುಹಾಕಿ ನಮಗೆ ಬೇಕಾದಂಥ, ನಮ್ಮ ಜೀವನಕ್ಕೆ ಬೇಕಾದಂತಹ ಆ್ಯಪ್ಗಳನ್ನು ಅಥವಾ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿಕ್ಕಿರುವಂಥ ಒಂದು ಅದ್ಭುತ ವಿಧಾನ ಯೋಗ ನಿದ್ರೆ. ಯಾರ್ಯಾರು ಈ ರೀತಿಯ ತೊಂದರೆ ಇದ್ದಾರೆ ಅಂತಲ್ಲ, ಅಥವಾ ಮುಂದಿನ ದಿನದಲ್ಲಿ ನನ್ನ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚು ಮಾಡ್ಕೋಬೇಕು, ಧೈರ್ಯ ಹೆಚ್ಚು ಮಾಡ್ಕೋಬೇಕು, ನಾನು ಓದಿನಲ್ಲಿ ಯಶಸ್ಸನ್ನು ಗಳಿಸಬೇಕು, ನನ್ನ ಆರೋಗ್ಯವನ್ನು ಇನ್ನೂ ಉತ್ತಮ ಮಾಡ್ಕೋಬೇಕು, ನನ್ನ ಮನಸ್ಸಿನ ಕ್ಲೇಶವನ್ನು ಕಳೆದು ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಗಳಿಸಬೇಕು ಅಂತ ಯಾರ್ಯಾರು ಬಯಸ್ತೀರಿ ಅವರೆಲ್ಲರೂ ಪ್ರಾಕ್ಟೀಸ್ ಮಾಡಲೇಬೇಕಾದಂಥ, ಕಲಿಯಲೇಬೇಕಾದಂಥ ವಿದ್ಯೆ ಯೋಗ ನಿದ್ರೆ, ಅಥವಾ ಇವತ್ತಿನ ಆಧುನಿಕ ವಿದ್ಯೆಯಾದಂಥ ಸಂಮೋಹನ ಅಥವಾ ಹಿಪ್ನೋಸಿಸ್ ಅನ್ನುವಂಥ ಒಂದು ಪಠ್ಯ ಅಥವಾ ಒಂದು ವಿದ್ಯೆಯನ್ನು ಕಲೀಲೇಬೇಕು. ಇದನ್ನು ಕಲಿಯೋ ಮೂಲಕ ನಮ್ಮ ಆಧ್ಯಾತ್ಮಿಕವಾಗಿ ಅಥವಾ ಲೌಕಿಕವಾಗಿ ಯಾವುದೇ ರೀತಿಯಲ್ಲಿ ಕೂಡ ನಾವು ಉನ್ನತಿಯನ್ನು ಗಳಿಸಲಿಕ್ಕೆ, ವಿಶೇಷವಾಗಿ ನಮ್ಮ ಮನಸ್ಸಿನ ಆಳದಲ್ಲಿರುವಂಥ ಬೇಡದ ವಿಷಯನ ತೆಗೆದುಹಾಕಿ ನಮಗೆ ಬೇಕಾದದ್ದನ್ನು ನಮಗೆ ಬೇಕಾದ ರೀತಿಯಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ಇನ್ನೂ ಅದ್ಭುತವಾಗಿ ಕಟ್ಟಿಕೊಳ್ಳಿಕ್ಕೆ ಸಹಾಯ ಮಾಡುವಂಥ ಅದ್ಭುತವಾದಂಥ ವಿದ್ಯೆ ಸಂಮೋಹನ ಶಾಸ್ತ್ರ ಅಥವಾ ಹಿಪ್ನೋಸಿಸ್ ಅಥವಾ ಯೋಗ ಭಾಷೆಯಲ್ಲಿ ಯೋಗ ನಿದ್ರೆ. ಪ್ರತಿಯೊಬ್ಬರು ಇದನ್ನು ಕಲೀರಿ. ಆ ಕಾರಣದಿಂದನೇ ಉಪಾಸನದಲ್ಲಿ ಈ ತಿಂಗಳು ಈ ಸ್ವಸಂಮೋಹನವನ್ನು ಕಲಿಸುವಂಥ ತರಗತಿ ನಡೀತಾ ಇದೆ. ಯಾರ್ಯಾರಿಗೆ ಆಸಕ್ತಿ ಇದೆ ಅವರೆಲ್ಲರೂ ಕೂಡ ಇದರ ಉಪಯೋಗವನ್ನು ಪಡೆಯಬಹುದು.